ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ. ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ, ಧಾರವಾಡದ ಕನೆಕ್ಟ್ ಸಂಸ್ಥೆ ಹಾಗೂ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಬಸವೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ನಗರದ ಬಸವೇಶ್ವರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಲಾಯಿತು. ಪ್ರಕಾಶ್ ಶುಗಲಾಟದವರೇ, ಸಿದ್ದರಾಮಪ್ಪ ಒಮ್ಮುಚ್ಗೆ ಅವರೇ, ರಾಘವೇಂದ್ರ ಕಾಲವಾಡ್ರವರೇ, ಅಶೋಕ್ ಶಂಕರ್ನವರವರೇ, ಕಾಮತ್ ಜ್ಯೋತಿ ಆರ್ ದಾನಪ್ಪಗೌಡರವರೇ, ಮಾಧ್ಯಮದ ಮಾತ್ರ ಬ್ರೇಕ್ ಕೊಟ್ಟಿದ್ದೇವೆ. ಆ ನಂತರ ಮತ್ತೆ ಸಂದರ್ಶನ ಮುಂದುವರಿಯುತ್ತದೆ. ದರ್ಶನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪನಿ ಸಾಂಕೇತಿಕವಾಗಿ ವಿಶೇಷ ವಿಕಲಚೇತನರಿಗೆ ಈ ವೇದಿಕೆಯ ಮೇಲೆ 3 ಜನ ಕೊಳ್ಳಲಾಗ್ತದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಮಿಸಿರುವ ಲೆಟರ್ಗಳನ್ನು ಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಪ್ರಥಮದಲ್ಲಿ ಶ್ರೀ ರಿಷಬ್ ಕನ್ನೂರ್ ಕಾರ್ಯಕ್ರಮದ ಇನ್ನೋರ್ವ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದ ಎಲ್ಲ ಅತಿಥಿ ಮಹೋದಯರಿಗೆ ಬಹುತೇಕ ನಿನ್ನೆ ಪರೀಕ್ಷೆಯ ಫಲಿತಾಂಶ PUC ಸೆಕೆಂಡ್ ಇಯರ್ ಫಲಿತಾಂಶವನ್ನು ನೋಡಿದಾಗ ಮಕ್ಕಳಲ್ಲಿನ ವಿದ್ಯಾಭ್ಯಾಸದ ಗುಣಮಟ್ಟ ಎಷ್ಟು ಹೆಚ್ಚಿಗೆ ಆಗೈತೆ ಅನ್ನೋದು ಗೊತ್ತಾಗ್ತದೆ. ಸೈನ್ಸ್ದಲ್ಲಿರ್ಬೋದು, ಆರ್ಟ್ಸ್ದಲ್ಲಿರ್ಬೋದು, ಕಾಮರ್ಸ್ದಲ್ಲಿರ್ಬೋದು 600 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಸಾಕಷ್ಟು ಅದ. 600 ಔಟ್ ಆಫ್ 600 ಅಂದರೆ ಎಷ್ಟರ ಮಟ್ಟಿಗೆ ಮಕ್ಕಳನ್ನೇ ಕಲಿಬೇಕನ್ನುವಂಥ ಒಂದು ಹವ್ಯಾಸ ಐತಿ. ನನ್ನ ಮೊಮ್ಮಗಳು ಸಹಿತ ಸೆಕೆಂಡ್ ಇಯರ್ PUC ಒಳಗೆ ನಿನ್ನೆ ನನ್ನ ಮಗಳು 97.5% ಮಾಡ್ಯಾಳ. ಹತ್ಕೊಂತ ಕುಂತಾಳ. 97.5 ಮಾಡಿದ್ರು ಹತ್ಕೊಂತ ಕುಂತಾಳ. ನನಗೆ ಫೋನ್ ಹಚ್ಚಿ ನೋಡುವ, ನಾನು ಅಂಕಾರ 35-36% ನೀವು 97 ನಮ್ಮ ಮಣತನದೊಳಗೆ ಯಾರು ತಗೊಂಡಿಲ್ಲ, ನೀವು ತಗೊಂಡಿಲ್ಲ, ನನಗೆ ಅಭಿನಂದನೆಗಳು ಅಂತ ಹೇಳಿದೆ. ಅಂದರೆ ಮಕ್ಕಳಲ್ಲಿ ಕಲಿಯಬೇಕಾದಂಥ ಹವ್ಯಾಸ, ಪಾಲಕರಿಗೆ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕನ್ನುವಂಥ ಒಂದು ಹವ್ಯಾಸ ಹೆಚ್ಚಾಗತಕ್ಕಂಥದ್ದು ಅನ್ನೋದಕ್ಕೆ ನಿನ್ನೆಯ ಪರೀಕ್ಷೆಯ ಫಲಿತಾಂಶಗಳೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಂದು ಹಂತದೊಳಗೆ ಮಕ್ಕಳಲ್ಲಿ ಕಲಿಯುವಂಥ ಹವ್ಯಾಸ ಇರ್ತೈತಿ. ಕಲಿಯೋದು ಮುಗಿದ ನಂತರ ವಾಟ್ ನೆಕ್ಸ್ಟ್ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್ ಬರುತ್ತೆ. ಆ ಕ್ವಶನ್ ಮಾರ್ಕಿಗೆ ಉತ್ತರವನ್ನು ಹುಡುಕುವಂಥ ವೇದಿಕೆಗಳೇ ಇಂಥ ಒಂದು ಉದ್ಯೋಗ ಮೇಳಗಳಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಉದ್ಯೋಗ ಮೇಳಗಳ ಸೃಷ್ಟಿಯಿಂದ ಹಲವಾರು ಕಂಪನಿಗಳು, ಪ್ರತಿಷ್ಠಿತ ಕಂಪನಿಗಳು ಬಂದವು ಅಂತ ಅಜ್ಜರು ಹೇಳಕತ್ತಿದ್ರು. ನಿಮ್ಮ ಅರ್ಹತೆಯನ್ನು ತಕ್ಕಂತೆ ಬಹುತೇಕ ಈಗ ನೌಕರಿಗಳು ನಾ ಹೇಳಿದರೆ, DR ಪಾಟೀಲ್ ಹೇಳಿದ್ರೆ, ಸಂಕೂರ್ ಹೇಳಿದ್ರೆ, HK ಪಾಟೀಲ್ ಹೇಳಿದ್ರೆ, ಯಾರು ಹೇಳಿದ್ರು ನೌಕರಿ ಸಿಗೋದಿಲ್ಲ. ಈಗ ಎವ್ರಿಥಿಂಗ್ ಆನ್ ಪ್ಯೂರ್ಲಿ ಮೆರಿಟ್. 0.1% ಕಡಿಮೆ ಇದ್ದವ್ರಿಗೆ ಏನಾರ ನಮ್ಮ ಒತ್ತಡದಿಂದ ನೌಕರಿ ಸಿಕ್ತಂದ್ರೆ ಅದಕ್ಕಿಂತ 0.1% ಹೆಚ್ಚಿಗೆ ಇದ್ದವು ಇಮಿಡಿಯೇಟ್ ಕೊಟ್ಟು ಹೋಗೋಣ, ಅದು ಆರ್ಡರ್ ಸ್ಟೇ ಆಕೈತಿ. ಸೊ ರಾಜಕಾರಣಿಗಳಿಂದ ಇವತ್ತು ಮಕ್ಕಳಿಗೆ ನೌಕರಿ ಸಿಗುವಂಥ ಕಾಲ ಮುಗಿದ ಅಧ್ಯಾಯ ಅನ್ನೋದನ್ನು ನಮ್ಮ ಪಾಲಕರು, ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ಮೆರಿಟ್ ಈಸ್ ದ ಓನ್ಲಿ ಒನ್ ಕ್ರೈಟೇರಿಯಾ. ಹಿಂದೆ ಒಂದು ಕಾಲದೊಳಗೆ ಒಂದು ಗಾದೆ ಮಾತಿತ್ತು, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಂತ. ಇವತ್ತು ಮಕ್ಕಳನ್ನೇ ಆಸ್ತಿ ಮಾಡುವಂಥದ್ದಂತಂದ್ರೆ ನಿನ್ನೆಯ ಪರೀಕ್ಷೆಯ ಫಲಿತಾಂಶಗಳು. ಅಂಥ ಫಲಿತಾಂಶಗಳ ಮುಖಾಂತರ, ಇಂಥ ಉದ್ಯೋಗ ಮೇಳಗಳ ಮುಖಾಂತರ ಸಾವಿರಾರು ಕುಟುಂಬಗಳಿಗೆ ಏನೋ ಕಷ್ಟಪಟ್ಟು ನಮ್ಮ ತಂದೆ ತಾಯಿಗಳು ನಿಮಗೆ ಶಾಲೆ ಕಲಿಸೋಕೆ ಪ್ರಯತ್ನ ಪಟ್ಟಿರ್ತಾರೆ. ಶ್ರೀಮಂತರಿಂದ ಕುಟುಂಬ ಬೇರೆ, ಬಡತನದಿಂದ ಕುಟುಂಬಗಳು ಕೂಡ ಸಾಲ ಸೋಲ ಮಾಡಿ ನನ್ನ ಮಗ BA ಆಗಬೇಕು, BSc ಆಗಬೇಕು, MA ಆಗಬೇಕು, MSc ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಏನು ಆಸೆ ಪಟ್ಟಿರ್ತಾರಲ್ಲ, ಅವರ ಆಸೆಗಳನ್ನು ನಿರಾಶೆ ಮಾಡಬಾರ್ದು ಅನ್ನೋದಕ್ಕೆ ಇಂಥ ಉದ್ಯೋಗ ಮೇಳಗಳು ಭಾಳ ಸಹಕಾರಿ ಆಗ್ತವೆ ಅನ್ನುವಂಥ ಮಾತನ್ನು ಹೇಳಿ, ಈಗ ನಮ್ಮ ಶರಣಬಸಪ್ಪ ಗುಡಿಮನೆ ಹೇಳಿದರು,
ಪ್ರಯತ್ನ ಯಾವಾಗಲೂ ಇರಬೇಕು. ಪ್ರಯತ್ನಕ್ಕೊಂದಿಲ್ಲ ಒಂದು ದಿವಸ ಫಲ ಸಿಗ್ತದೆ. ಇವತ್ತು ನಿಮ್ಮ ಅಪೇಕ್ಷೆ ತಕ್ಕಂಥ ನಿಮಗೆ ಬೇಕಾದಂಥ ಸ್ಥಾನಮಾನಗಳು ಸಿಗದೇ ಇರ್ಬೋದು. ಇವತ್ತಿನ ಇಂಟರ್ವ್ಯೂ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ತೋಟದ ಶ್ರೀ ಸಿದ್ದರಾಮ ದೇವರ ಪೂಜ್ಯ ತೋಟದ ಆಚಾರ್ಯರಿಗೆ ಬೇಡ್ಕೊಳ್ಳೋಣ. ಅವರ ಆಶೀರ್ವಾದದಿಂದ ನಿಮಗೆ ಚಲೋ ಪ್ಲೇಸ್ಮೆಂಟ್ ಸಿಗಲಿ ಅಂತ. ಸಿಗಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಜಾಯಿನ್ ಆಗಿರಿ ಕೆಲಸಕ್ಕೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಮ್ಯಾನ್ ಅನ್ನುವಂಥ ಒಂದು ಗಾದೆ ಮಾತಾಡಿ. ನಿಮ್ಮಷ್ಟು ನಾಳೆ ದೊಡ್ಡ ದೊಡ್ಡ ಕಂಪ್ನಿ ಬಂದಾಗ ವಾಟ್ ಈಸ್ ಯುವರ್ ಸರ್ವಿಸ್ ಅಂತ ಕೇಳ್ತಾರೆ. ನಮ್ಮ ಹತ್ರ ಎಷ್ಟೇ ಎಫಿಷಿಯನ್ಸಿ ಇದ್ದರು, ಎಷ್ಟೇ ಕೆಲಿಬರ್ ಇದ್ದರು, ಎಷ್ಟೇ ಐಕ್ಯೂ ಹೆಚ್ಚಿಗೆ ಇದ್ದರೂ ಕೂಡ ವಿದೌಟ್ ಎಕ್ಸ್ಪೀರಿಯನ್ಸ್ ಅಂದ ಕೂಡಲೇ ಹಿಂದೇಟ್ ಹಾಕ್ತಾರೆ. ಅದಕ್ಕೆ ಎಲ್ಲಿ ಪ್ಲೇಸ್ಮೆಂಟ್ ನಿಮಗೆ ಸಿಗ್ತೈತಿ, ನಿಮ್ಮ ಮನಸ್ಸಿಗೆ ವಿರೋಧವಾದಂಥ ಪ್ಲೇಸ್ಮೆಂಟ್ ಸಿಗ್ಬೋದು. ಆದರೂ ಕೂಡ ಅದನ್ನು ರಿಜೆಕ್ಟ್ ಮಾಡಿದ ಜಾಯಿನ್ ಆಗಿ ಮತ್ತೆ ಪ್ರಯತ್ನವನ್ನು ಮಾಡ್ಕೊತ ಇರಲಿ ಅಂತ ಹೇಳ್ತಾ, ಇಂಥ ಉದ್ಯೋಗ ಮೇಳವನ್ನು ಸೃಷ್ಟಿ ಮಾಡಿದಂಥ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಗದಗ ನಾನು ಭಾಳ ಅಭಿನಂದಿಸ್ತೇನೆ. ಮೂಲತಃ ನಾನು ಒಬ್ಬ ವ್ಯಾಪಾರಿ. ನಮ್ಮ ವ್ಯಾಪಾರ ಕಾಲದಿಂದ ನಮ್ಮದು ದಲಾಲಿ ಅಂಗಡಿ ಇತ್ತು. ನಾನು ಬಂದ ಮೇಲೆ ಮಲಪ್ರಭಾ ಆಗ್ರೋ ಸೆಂಟರ್ ಅಂತೇಳಿ ಫರ್ಟಿಲೈಸರ್ ಆ್ಯಂಡ್ ಪೆಸ್ಟಿಸೈಡ್ ಶಾಪ್ ತೆಗೆದೆ. ನಾನು ಕೂಡ ಮೂಲತಃ ಒಬ್ಬ ವ್ಯಾಪಾರಿ. ನಮ್ಮ ವ್ಯಾಪಾರಸ್ಥರು ಕೇವಲ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ, ಇಂಥ ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಕೂಡ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಾರೆ ಅನ್ನೋದು ಗದಗ ವಾಣಿಜ್ಯೋದ್ಯಮ ಸಂಸ್ಥೆ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ಅದರ ಅಧ್ಯಕ್ಷರನ್ನು, ಅದರ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ತಂದೆ ತಾಯಿಗಳ ಆಶೀರ್ವಾದ, ಗುಡಿಯರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಶುಭವನ್ನು ಹಾರೈಸಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಕಾರ್ಯದರ್ಶಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ವಿಕಲಚೇತನ ವಿದ್ಯಾರ್ಥಿಗಳು ಈಗಾಗಲೇ ಸಂದರ್ಶನದಲ್ಲಿ ಯಶಸ್ವಿಯಾಗಿ ಕಂಪನಿಯಿಂದ ಆಫರ್ ಲೆಟರ್ಗಳನ್ನು ಪಡೆದುಕೊಂಡಿದ್ದಾರೆ. ಸಾಂಕೇತಿಕವಾಗಿ ವೇದಿಕೆ ಮುಖಾಂತರ 3 ಜನರಿಗೆ ಅವುಗಳನ್ನು ವಿತರಿಸಲಾಗ್ತಾ ಇದೆ. ಉಳಿದ ಎಲ್ಲ ವಿದ್ಯಾರ್ಥಿಗಳು ಮಯೂರ್ ಸ್ಕೂಲಿಂಗ್ ಏರೋಸ್ಪೇಸ್ನಲ್ಲಿ ಆಫರಿಂಗ್ ಲೆಟರ್ನ ಪಡ್ಕೊಂಡಿದ್ದಾರೆ. ಶ್ರೀ ವೀರೇಶ್ ಕರಡಿ, ಅಕ್ಷತಾ ಅನ್ವೇಕ್, ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಟಿ ಆರ್ ಪಾಟೀಲ್ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಇವತ್ತು ಯುವಕರನ್ನು ಕಾಡತಕ್ಕಂಥ ಹಲವಾರು ಸಮಸ್ಯೆಗಳಲ್ಲಿ ಬಹಳ ಪ್ರಮುಖವಾದಂಥ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗ ಸಮಸ್ಯೆ. ಈ ಒಂದು ನಿರುದ್ಯೋಗ ಸಮಸ್ಯೆ ಇವತ್ತು ಯಾವುದೇ ಒಂದು ರಾಜ್ಯ ದೇಶದ ಸಮಸ್ಯೆ ಆಗಿ ಉಳಿದಿಲ್ಲ. ಇದೊಂದು ರೀತಿಯ ಜಾಗತಿಕ ಮಟ್ಟದ ಸಮಸ್ಯೆ ಆಗ್ಯದ. ಹೀಗಾಗಿ ಇವತ್ತು ಯುವಕರಿಗೆ ಕಾಡ್ತಕ್ಕಂಥ ಈ ಸಮಸ್ಯೆ ಒಂದೇ ಸಮಸ್ಯೆಗೆ ಸ್ಪಂದಿಸಿ ನಾವೇನಾದರೂ ಅವ್ರಿಗೆ ಒಳ್ಳೇದು ಮಾಡಬೇಕನ್ನೋ ವಿಚಾರದೊಳಗೆ ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನವರು ಎಲ್ಲ ಕಂಪನಿಯವ್ರನ್ನ ಒಂದು ಕಡೆ ಸೇರಿಸಿ, ಒಂದು ಛತ್ತದ ಅಡಿಯೊಳಗೆ ಸೇರಿಸಿ ನಮ್ಮ ಭಾಗದ ಯುವ ಪದವೀಧರರಿಗೆ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಏನೊಂದು ಕೆಲಸ ಮಾಡ್ಯಾರ. ಇದು ಅತ್ಯುತ್ತಮವಾದಂಥ ಕೆಲಸ, ಶ್ಲಾಘನೀಯವಾದಂಥ ಕೆಲಸ. ಹಾಗಾಗಿ ನಾನು ಕೂಡ ಚೇಂಬರ್ ಆಫ್ ಕಾಮರ್ಸ್ನ ಎಲ್ಲ ಪದಾಧಿಕಾರಿಗಳಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಬಂಧುಗಳಿಗೆ, ನಿರುದ್ಯೋಗ ಸಮಸ್ಯೆ ಯಾಕಾಗಿದೆ ಕಾರಣಗಳಂದ್ರೆ ಹಲವಾರು ಇವತ್ತು ಕಾರಣಗಳದಾವ. ಪ್ರಮುಖವಾದಂಥ ಒಂದೇ ಕಾರಣ ಏನಪ್ಪ ಅಂತಂದ್ರೆ, ಈಗಾಗಲೇ ಗುಡಿಮೋದಿಯವರು ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದಾರೆ, CC ಪಾಟೀಲ್ ಕೂಡ ಹೇಳಿದ್ದಾರೆ. ಪ್ರತಿಯೊಂದು ಉದ್ಯೋಗಕ್ಕಾಗಿ ಅದಕ್ಕೆ ತನ್ನದೇ ಆದಂಥ ಕೌಶಲ್ಯ ಬೇಕಾಗ್ತದೆ. ಒಬ್ಬ ಟೀಚರ್ ಆಗ್ಬೇಕಾದ್ರೆ ಬೋಧನೆ ಮಾಡ್ತಕ್ಕಂಥ ಕೌಶಲ್ಯ ಬೇಕು. ಪರೀಕ್ಷೆ ಒಳಗೆ ರ್ಯಾಂಕ್ ತಗೊಂಡು, ಗೋಲ್ಡ್ ಮೆಡಲ್ ತಗೊಂಡು, ಕ್ಲಾಸ್ ರೂಮ್ ಒಳಗೆ ವೇದಿಕೆ ಮೇಲೆ ನಿಂತ್ಕೊಂಡು ಬೋಧನೆ ಮಾಡ್ತಕ್ಕಂಥ ಕೌಶಲ್ಯ, ಟೀಚಿಂಗ್ ಕೌಶಲ್ಯ ಇಲ್ಲಂದ್ರೆ ಅದು ಯಶಸ್ವಿ ಆಗೋದಿಲ್ಲ ಶಿಕ್ಷಕ. ಒಬ್ಬ ವಕೀಲರಿಗೆ ಜಡ್ಜ್ ಮುಂದೆ ನಿಂತ್ಕೊಂಡು ಯಾವ ರೀತಿ ಆರ್ಗ್ಯುಮೆಂಟ್ ಮಾಡಬೇಕು ಅನ್ನೋದು ಆ ಕೌಶಲ್ಯ ಬೇಕು. ಹಾಗಾಗಿ ಡಾಕ್ಟರಿಗೆ ಕೂಡ ರೋಗವನ್ನ ಯಾವ ರೀತಿಯಿಂದ ಕಂಡುಹಿಡಿಬೇಕು. ಪ್ರತಿಯೊಂದು ಉದ್ಯೋಗಕ್ಕೆ ತನ್ನದಾದಂಥ ಕೌಶಲ್ಯದ ಅವಶ್ಯಕತೆ ಇರ್ತದೆ. ನಿರುದ್ಯೋಗ ಸಮಸ್ಯೆ ಬೆಳೆಯಲಿಕ್ಕೆ ಪ್ರಮುಖವಾದಂಥ ಕಾರಣಪ್ಪ ಅಂತಂದ್ರೆ ನಮ್ಮ ಯುವಕರಲ್ಲಿ ಇವತ್ತು ಯಾವ ಉದ್ಯೋಗಕ್ಕೆ ಯಾವ ರೀತಿಯ ಕೌಶಲ್ಯ ಬೇಕು ಅದರ ಕೊರತೆ ಅದ. ಹಾಗಾಗಿ ಇವತ್ತು ನಿರುದ್ಯೋಗ ಸಮಸ್ಯೆ ಇಷ್ಟೊಂದು ಬೃಹತ್ ಪ್ರಮಾಣದೊಳಗೆ ಇವತ್ತು ಬೆಳೆದ. ಈ ಒಂದು ಸಮಸ್ಯೆಯನ್ನು ಅರಿತುಕೊಂಡು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಪದವೀಧರರಿಗೆ, ಯುವಕರಿಗೆ ಕೌಶಲ್ಯ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು. ಇಡೀ ನಮ್ಮ ದೇಶದೊಳಗ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗುತ್ತಕ್ಕಂಥ ಸಮಯದೊಳಗೆ ಯಾರೂ ಕೂಡ ಕೇಂದ್ರ ಸರ್ಕಾರದೊಳಗ ಇವತ್ತು ಉದ್ಯೋಗಕ್ಕೆ ಏನ್ ಸ್ಕಿಲ್ ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಒಂದು ಇಲಾಖೆಯನ್ನ ಯಾರು ಮಾಡಿರಲಿಲ್ಲ.
ಹಾಗಾಗಿ ಕೌಶಲ್ಯ ಅಭಿವೃದ್ಧಿ ಇಲಾಖೆಯನ್ನು ಪ್ರಥಮ ಬಾರಿಗೆ ಕೇಂದ್ರದೊಳಗೆ ಸ್ಥಾಪನೆ ಮಾಡಿದವರು, ಪ್ರಾರಂಭ ಮಾಡಿದವರು ನರೇಂದ್ರ ಮೋದಿಜಿಯವರು. ಹಾಗಾಗಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಮೂಲಕ ನಮ್ಮ ದೇಶದೊಳಗೆ ಪ್ರತಿಯೊಂದು ರಾಜ್ಯದೊಳಗೆ ಆ ಇಲಾಖೆ ಮೂಲಕ ಸಾಕಷ್ಟು ಯುವಕರಿಗೆ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಪ್ರಾರಂಭ ಆಗಿದೆ ಅನ್ನೋದು ಮಾತನ್ನು ಹೇಳ್ತಾ, ಎರಡನೇ ಕಾರಣ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಯುವಕರು ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡ್ಲಿಕ್ಕೆ ಯಾರು ಸಾಹಸ ಮಾಡಂಗಿಲ್ಲ. ಅವ್ರಿಗೆ ಒಂದು ರೀತಿ ಭಯ ಕಾಡ್ತದ, ನಾ ಏನೋ ಸ್ವಂತ ಮಾಡಿದ್ರೆ ಸಕ್ಸಸ್ ಆಗ್ತಾನೆ ಇಲ್ಲೋ, ಮತ್ತೆ ನಮಗೆ ತೊಂದರೆ ಮತ್ತೆ ಆಗ್ತದೆ, ಮತ್ತೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಅನ್ನೋದಂದ್ರೆ ಆ ಸಾಹಸದ ಕೆಲಸ ಮಾಡಂಗಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಾರ. ಕೇಂದ್ರದಲ್ಲಿ ಇವತ್ತು ಮುದ್ರಾ ಯೋಜನೆ ಜಾರಿಗೆ ತಂದಾರ. ನೀವು ಯಾವುದೋ ಒಂದು ಉದ್ಯೋಗ ಪ್ರಾರಂಭ ಮಾಡ್ತೀರಿ ಅಂದ್ರೆ ಏನು ಬ್ಯಾಂಕ್ನಿಂದ ಇವತ್ತು ಏನು ಸಾಲ ಪಡ್ಕೊಂತೀರಿ, ಗ್ಯಾರಂಟಿ ಕೊಡುವ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರ ಗ್ಯಾರಂಟಿ ಕೊಡ್ತದ. ಆದ್ರೆ ಇವತ್ತು ಯುವಕರು ಮುಂದೆ ಬರಂಗಿಲ್ಲ, ಸ್ವಯಂ ಉದ್ಯೋಗ ಪ್ರಾರಂಭ ಮಾಡ್ಲಿಕ್ಕೆ ಧೈರ್ಯ ಮಾಡಂಗಿಲ್ಲ. ಇದೊಂದು ಪ್ರಮುಖವಾದಂತ ಕೊರತೆ. ಮೂರನೇದು ನಾ ಹೇಳ್ಬೇಕಾದದ್ದು ಏನಪ್ಪಾ ಅಂತಂದ್ರೆ, ಇವತ್ತು ರಾಜ್ಯ ಸರ್ಕಾರ ಪ್ರತಿ ವರ್ಷ ಇವತ್ತು ಬಂಡವಾಳ ಹೂಡಿಕೆದ ಸಮಾವೇಶ ಮಾಡ್ತಾರೆ. ಪ್ರತಿ ವರ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಈ ಬಂಡವಾಳ ಹೂಡಿಕೆ ಸಮಾವೇಶ ಏನ್ ಮಾಡ್ತಾರಲ್ಲ, ಅದರ ಸಂಬಂಧ 100 ಕಂಪ್ನಿಗಳ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದ್ರ ಆಕ್ಚುಲಿ ಪ್ರಾರಂಭ ಆಗುವ ಎಷ್ಟಪ್ಪ ಅಂದ್ರೆ 15-20 ಕಂಪನಿ, ಉಳಿದ 75-80 ಕಂಪನಿ ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಂಗಿಲ್ಲ. ಅದ್ರ ಫಾಲೋ ಅಪ್ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಹಲವಾರು ಬಾರಿ ಸದನದೊಳಗೆ ಪ್ರಶ್ನೆ ಮಾಡಿದೆ ನಾನು, ಎಷ್ಟು ಬಾರಿ ನೀವು ಉದ್ಯೋಗ ಬೃಹತ್ ಉದ್ಯೋಗ ಇದೇನು ಬಂಡವಾಳ ಹೂಡಿಕೆ ಸಮಾವೇಶ ಮಾಡಿರಿ, ಎಷ್ಟು ಕಂಪ್ನಿ ಬಂದಿದ್ರು, ಎಷ್ಟು ಕಂಪ್ನಿ ಕೂಡ ಅಗ್ರಿಮೆಂಟ್ ಮಾಡಿರಿ, ಅಗ್ರಿಮೆಂಟ್ ಮಾಡೋ ಮುಂದೆ ಎಷ್ಟು ವರ್ಷದೊಳಗೆ ಇಲ್ಲಿ ಕಂಪನಿ ಪ್ರಾರಂಭ ಮಾಡಬೇಕು, ಇಂಡಸ್ಟ್ರಿ ಪ್ರಾರಂಭ ಮಾಡ್ಬೇಕು ಅಂತ ಕೂಡ ಹೇಳ್ತೀರಿ. ಎಷ್ಟು ಕಂಪ್ನಿ ಪರವಾಗಿ ಅಂದ್ರೆ 100 ಅಗ್ರಿಮೆಂಟ್ ಆಗಿದ್ರೊಳಗೆ 15-20 ಅಷ್ಟ ಪ್ರಾರಂಭ ಆಗಿರ್ತಾವೆ, ಉಳಿದೋದಾಗಂಗಿಲ್ಲ. ವಿಶೇಷವಾಗಿ ಗದಗ ಜಿಲ್ಲೆ ಇರ್ಬೋದು, ಧಾರವಾಡ ಜಿಲ್ಲೆ ಇರ್ಬೋದು, ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಹೈವೇ ನಮ್ಮ ಉತ್ತರ ಕರ್ನಾಟಕದೊಳಗೆ ಯಾವ ಕಂಪನಿಯವರು ಕಂಪನಿಯನ್ನ ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಲಿಕ್ಕೆ ಮನಸ್ಸು ಮಾಡಂಗಿಲ್ಲ. ಹಿಂಗಾಗಿ ರಾಜ್ಯ ಸರ್ಕಾರದವರು ಕೂಡ ಒತ್ತಾಯ ಮಾಡಬೇಕಾಗ್ತದೆ. ಎಲ್ಲೋ ಎಲ್ಲಿ ಹೋಗ್ತದೆ ಕಂಪನಿಗಳು, ಇಂಡಸ್ಟ್ರೀಸು ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಮಂಗಳೂರು. ಸಂತೋಷ ಇತ್ತೀಚೆಗೆ ಇವತ್ತು ಕೊಪ್ಪಳಕ್ಕೆ ಇಂಡಸ್ಟ್ರಿ ಬರಕತ್ತೇವೆ. ಹಾಗಾಗಿ ವೇದಿಕೆ ಮೂಲಕ ನಾನು ಸರ್ಕಾರನ ಆಗ್ರಹಿಸ್ತೇನಪ್ಪ ಅಂದ್ರೆ, ನಮ್ಮ ಭಾಗಕ್ಕೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಇಂಡಸ್ಟ್ರಿ ಸ್ಥಾಪನೆ ಆಗೋ ರೀತಿಯೊಳಗೆ ಇವತ್ತು ರಾಜ್ಯ ಸರ್ಕಾರ ಕಾಳಜಿ ವಹಿಸ್ಬೇಕನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ, ಕೊನೆಯ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇವತ್ತು ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ರಾಜ್ಯದೊಳಗೆ 43 ಇಲಾಖೆಗಳಿದಾವೆ. 43 ಇಲಾಖೆಯೊಳಗೆ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳನ್ನು ಪ್ರತಿ ವರ್ಷ ತುಂಬಬೇಕು. ಯಾವ ಪಕ್ಷದ ಸರ್ಕಾರ ಮಾಡಂಗಿಲ್ಲ. ನೋಡಿ ಇವತ್ತಿನ ಪ್ರಕಾರ ನಮ್ಮ ರಾಜ್ಯದೊಳಗೆ ಒಟ್ಟು 4 ಲಕ್ಷ ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆ ಅದಾವು, ಯಾರು ತುಂಬ್ತಾ ಇಲ್ಲ. ಮತ್ತೆ ಹೀಗಾಗಿ ನಿರುದ್ಯೋಗ ಸಮಸ್ಯೆ ಬೆಳೀತದ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಮೊನ್ನೆ, ಔಟ್ ಆಫ್ 4 lakhs ಇವತ್ತು ಸರ್ಕಾರ ಬರೀ 56,432 ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳ್ಯಾರ. ಅದು ಕೂಡ SC ಒಳ ಮೀಸಲು ಸಂಬಂಧ ಎಲ್ಲ ನಿಂತು ಹೋಗ್ಯದ. ಹಾಗಾಗಿ ನಾನು ಕಳಕಳಿ ವಿನಂತಿ ಸರ್ಕಾರಕ್ಕೆ ಏನ್ ಮಾಡೋದಪ್ಪ ಅಂದ್ರೆ, ಇಂಡಸ್ಟ್ರೀಸ್ ಬರಬೇಕು. ಸರ್ಕಾರದ ವಿವಿಧ ಇಲಾಖೆಯೊಳಗೆ, ನಿಗಮ ಮಂಡಳಿಯೊಳಗೆ, ವಿಶ್ವವಿದ್ಯಾಲಯದೊಳಗೆ ಮತ್ತು ಶಿಕ್ಷಣ ಇಲಾಖೆಯೊಳಗೆ ನೋಡಿ 79,000 ಶಿಕ್ಷಕರ ಹುದ್ದೆಗಳು ಖಾಲಿದಾವ್. ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ನಿರುದ್ಯೋಗ ಸಮಸ್ಯೆ ಸಂಪೂರ್ಣವಾಗಿ ಯಾವ ಪಕ್ಷದ ಸರ್ಕಾರಕ್ಕೂ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಪ್ರಯತ್ನ ಮಾಡಬೇಕಲ್ಲ, ಆ ಪ್ರಯತ್ನ ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಏನು ಕಂಪನಿಗಳು ಬಂದಿದ್ದಾವೆ, ಸುಮಾರು 50 ಕಂಪನಿಗಳು ಬಂದಿದ್ದಾವೆ, ಅವ್ರಿಗೆ ಕಳಕಳಿ ವಿನಂತಿ ಮಾಡಿಕೊಳ್ಳೋದಷ್ಟೇ, ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಯುವಕರು, ಪದವೀಧರರು ಅವರು ಪ್ರಾಮಾಣಿಕರಿದ್ದಾರೆ, ಪರಿಶ್ರಮ ಜೀವಿಗಳಿದ್ದಾರೆ. ಏನು ಸ್ವಲ್ಪ ಹೆಚ್ಚುಗಡೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಲಿಕ್ಕಿಲ್ಲ. ನಮ್ಮಲ್ಲಿ ಎರಡನೇದು ಲೋಪದೋಷ ಏನಪ್ಪ ಅಂತಂದ್ರೆ, ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ. ಆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಲಿಕ್ಕಿಲ್ಲ, ಬಟ್ ಪ್ರಾಮಾಣಿಕ ಅದಾರ, ಸಿನ್ಸಿಯರ್ ಅದಾರ, ಹಾರ್ಡ್ ವರ್ಕಿಂಗ್ ಅದಾರ. ದಯವಿಟ್ಟು ಅವ್ರಿಗೆ ಉದ್ಯೋಗ ಕೊಡಿ ಸರ್. ಅವ್ರಿಗೆ ಉದ್ಯೋಗ ನೀವು ಕೊಟ್ಟು ಬಂದ್ರೆ ಖಂಡಿತವಾಗಿ ನಿಮ್ಮ ಕಂಪನಿಗೆ ಒಳ್ಳೆಯ ಹೆಸರು ಬರುವ ರೀತಿಯೊಳಗೆ, ನಿಮ್ಮ ಕಂಪನಿಗೆ ಲಾಭ ಬರುವ ರೀತಿಯೊಳಗೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ, ಒಟ್ಟಾರೆ ಈ ಉದ್ಯೋಗ ಮೇಳ ಯಶಸ್ವಿಯಾಗಿ ನಡೆಯಲಿ ಮತ್ತು ಸಾಕಷ್ಟು ಇವತ್ತು ಪದವೀಧರ ಯುವಕರಿಗೆ ಉದ್ಯೋಗ ಸಿಗಲಿ ಅಂತಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ವಿರಾಮ ಹೇಳ್ತಾರೆ. ನಮಸ್ಕಾರ. ಇದ್ದೆ ಅಪ್ಪ ಅವರು ಒತ್ತಾಯ ಮಾಡಿದರು, CG ಪಾಲ್ರು ಒತ್ತಾಯ ಮಾಡಿದರು, ಬಂದು ನಿಂತಿದ್ದೀನಿ. ಅಪ್ಪ ಅವರ ಪದದಲ್ಲಿ ಕೊಡಮಟ್ಟು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸಿ, ಇಲ್ಲಿ ನಡೆದಂಥ ತಾಯಂದಿರೆ, ಸಹೋದರಿಗೆ ಉದ್ಯೋಗ ಆಕಾಂಕ್ಷೆ. ಉದ್ಯೋಗದೊಳಗೆ
ಮೆರಿಟ್ಟು ಬೇಕು ಪ್ರೊಫೆಸರ್. ಮೆರಿಟ್ ಜೊತೆಗೆ ನನಗನ್ಸೋದು ಈಗ ನನ್ನ ಅಬ್ಸರ್ವೇಷನ್, ಯಾರು ಪ್ರಾಮಾಣಿಕರಿರ್ತಾರ, ಯಾರು ಪರಿಶ್ರಮ ಪಡ್ತಾರ, ಯಾರು ಸಿನ್ಸಿಯರ್ ಆಗಿರ್ತಾರ, ಅವ್ರಿಗೆ ಬಹುತೇಕ ಅವಕಾಶಗಳು ಲಭ್ಯ ಆಗ್ತವು ಅಂತೇಳಿ ನನ್ನ ಅನಿಸಿಕೆ ತಪ್ಪಿತ್ತು ಅಂದ್ರೆ ತಿದ್ಕೋಬಹುದು ನೀವು. ಮೆರಿಟ್ನೊಳಗೆ ಬಹುತೇಕ ನಾವ್ಯಾರು ಗಂಡ್ಮಕ್ಳು ಹೆಣ್ಮಕ್ಳು ಮೀರ್ಸಕ್ಕೆ ಸಾಧ್ಯ ಇಲ್ಲ. ಮೆರಿಟ್ ಹಿಡಿದ್ವಿ ಅಂದ್ರೆ ಅವರ ಮುಂದೆ, ಮತ್ತು ಎಲ್ಲ ಮೌಲ್ಯಗಳನ್ನು ಹಿಡಿದ್ರು ಸಹಿತ ಅವರ ಮುಂದೆ. ಅದ್ರಾಗೂ ನಾವು ಕೆಲವು ದಿವಸ ಗೌಡ್ರೆ, ಕೆಲವು ದಿವಸ ನಾವು ನೀವು ಕೆಲವು ದಿವಸ ವಿರಾಮ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪುಣ್ಯಕ್ಕೆ ಏನಂದ್ರೆ ನಮಗೆ ನಿಮಗೆ ಆ ಪರಿಸ್ಥಿತಿ ಬರಂಗಿಲ್ಲ, ನಮ್ಮ ಮಕ್ಕಳಿಗೆ ಆ ಪರಿಸ್ಥಿತಿ ಬಂದತಿರ್ತದೆ. ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾವೆಲ್ಲರೂ ನಾವು ವಿದ್ಯಾಭ್ಯಾಸ ಕರೆನ ಗೌಡ್ರು ಹೇಳ್ದಂಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಮಕ್ಕಳು ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ನಾವು ಅಷ್ಟೇ ಗಮನ ನಿಮ್ಮ ವ್ಯಕ್ತಿತ್ವ ರೂಪಣೆಯಲ್ಲೂ ಇರಬೇಕು. ಮತ್ತು ಪ್ರೊಫೆಸರ್ ಹೇಳ್ದಂಗೆ ನಮ್ಮದೇನೋ ಪುಣ್ಯ ಬಾಂಬೆ ಕರ್ನಾಟಕದವ್ರು, ಇಂಥ ಸತ್ಪುರುಷರ ಮಾರ್ಗದರ್ಶನ ನಮ್ಮ ಬೇರೆ ಬೇರೆ ಪ್ರಸಂಗದೊಳಗೆ ನಮ್ಮ ಕಿವಿಗೆ ಬೀಳ್ತಿರ್ತದೋ, ನಮ್ಮ ಮನಸ್ಸಿಗೆ ಬೀಳ್ತಿರ್ತೋ, ನಮ್ಮ ಮನ್ಯಾಗ ಬಂದು ಹೇಳ್ತಿರ್ತಾರೆ ಅವರು. ಹಾಗಾಗಿ ಕಂಪ್ಯಾರಿಟಿವ್ಲಿ ಬಾಂಬೆ ಕರ್ನಾಟಕ ಇಸ್ ಡೆಫಿನೆಟ್ಲಿ ಬೆಟರ್ ಇನ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೆ ಆ ಕಂಪನಿ ಮಾಲಕರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ನೀವು ಹಂಗೆ ಸರ್ವೆ ಮಾಡಿಸ್ರಿ. ಸಾಕಷ್ಟು ರಿಕ್ರೂಟ್ ಮಾಡಿರ್ತೀರಿ ನೀವು. ಹಿಂದೆ ನಿಮ್ಮ ಕಂಪ್ನಿಯೊಳಗೆ ಕೆಲಸ ಮಾಡೋರೊಳಗೆ ಯಾವ ಏರಿಯಾದವರು ನಿಮಗೆ ಅಸೆಟ್ ಆಗ್ತಾವೆ ಅನ್ನೋದನ್ನು ನೀವು ಸರ್ವೆ ಮಾಡಿಸ್ಬಿಟ್ರೆ ಅದು ತಾನಾಗಿ ಗೊತ್ತಾಗುತ್ತೆ. ನಾವೇನು ನಮ್ದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇಲ್ಲಿ ಏನು ಉತ್ತರ ಕರ್ನಾಟಕದೊಳಗೆ ಒಂದು ಈ ರೀತಿ ವಾತಾವರಣ ಇದೆ, ಸದ್ಗುರುಗಳ ಆಶೀರ್ವಾದ ಪಡೆದುಕೊಳ್ಳುವಂಥ, ಅವ್ರ ಮಾತು ಕೇಳುವಂಥ ಸತ್ಸಂಗದ ವಾತಾವರಣ ಏನಿದೆ, ಈ ವಾತಾವರಣ ನಮ್ಮ ಮನೆಯಿಂದ ಹಿಡಿದು ನಮ್ಮ ಸಮಾಜದೊಳಗೆ, ನಮ್ಮ ಏರಿಯಾದಾಗ ಎಲ್ಲ ಕಡೆ ಇದು ಹೆಚ್ಚು ಪಸರಿಸುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಸ್ಬೇಕು. ಎಚ್ ಕೆ ಪಾಟೀಲ್ರು, CC ಪಾಟೀಲ್ರು ಇವರು ಮಂತ್ರಿ ಆಗೋರು, ಅಧಿಕಾರ ನಡೆಸೋರು, ನಿಮ್ಗೆ ಅವಕಾಶ ಬಂದಾಗೆಲ್ಲ ದಯವಿಟ್ಟು ಇದಕ್ಕೆ ಹೆಚ್ಚು ಒತ್ತು ಕೊಡ್ರಿ. ಇದಕ್ಕೆ ಹೆಚ್ಚು ಒತ್ತು ಕೊಟ್ರಿ ಅಂದ್ರೆ, ಯೋಗ್ಯ ಜನರನ್ನ ನೀವು ನಿರೂಪಣೆ ಮಾಡಿದ್ರಿ ಅಂದ್ರೆ ಭಾಳಷ್ಟು ಉಪಕಾರ ಸಮಾಜಕ್ಕೆ ಮಾಡ್ದಂಗಾಗತ್ತೆ, ಆ ಕುಟುಂಬಗಳಿಗೆ ಮಾಡ್ದಂಗಾಗತ್ತೆ. ಆ ಕೆಲಸ ಆಗಬೇಕು. ನನಗಂತೂ ಒಮ್ಮೊಮ್ಮೆ ಹಿಂಗೆ ಅನ್ನಿಸ್ತದೆ, ಹಿಂಗೆಲ್ಲ ನೋಡ್ಬಿಟ್ರೆ ನಿಮ್ಮ ಮುಂದೆ ಯಾರು ಇರ್ತಾರ ಅದರ ಚಲೋ ಇದ್ದವ್ರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ರಪ್ಪ ನೀವು ಅಂತ. ಎಲ್ಲ ರಂಗದೊಳಗೂ, ಬರೀ ಇದರ ರಂಗ ಅಂತಲ್ಲ, ಎಲ್ಲ ರಂಗದೊಳಗೂ ಇವು ಒಳ್ಳೆಯ ಅಂತ ಅನಿಸ್ತಿತ್ತು ಅಂದ್ರೆ ಅವ್ರನ್ನ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಸಮಾಜ ರೂಪಿಸ್ಬೇಕು. ಅದಕ್ಕೆ ಪೂರಕವಾಗಿ ಅಪ್ಪ ಅಂಥವರು ಮಾರ್ಗದರ್ಶನ ಮಾಡಬೇಕು. ಸಮಾಜದೊಳಗೆ ಎಲ್ಲ ರಂಗದೊಳಗೂ ಒಳ್ಳೆಯವರು ಮುಂಚೂಣಿಯಲ್ಲಿ ಬರುವಂಥ ಒಂದು ವ್ಯವಸ್ಥೆ ರೂಪುಗೊಂಡು ಅಂದರೆ ಅದು ಆ ವ್ಯಕ್ತಿಗೂ ಅನುಕೂಲ, ಆ ಕುಟುಂಬಕ್ಕೂ ಅನುಕೂಲ, ಈ ಸಮಾಜಕ್ಕೂ ಅನುಕೂಲ, ನಮ್ಮ ದೇಶಕ್ಕೂ ಅನುಕೂಲ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡುವಲ್ಲಿ ಎಲ್ಲರೂ ಸಂಬಂಧಿಸಿದವರೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿ. ಆ ಪ್ರಯತ್ನ ಸಫಲ ಆಗುವಂಗ ಅಪ್ಪ ಅಂತವರು ಸಂಕಲ್ಪ ಮಾಡಲಿ ಅಂತ ಕೇಳ್ಕೊಂಡು ನನ್ನ ಮಾತು ನಮಗೆ ಪೂರ್ಣವಾಗಿ ಉದ್ಘಾಟಕರು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಎರಡು ವಿಷಯಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಒಂದು, ಶಿಕ್ಷಣ ಸಂಸ್ಥೆಗಳು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಬೇಸ್ ಶಿಕ್ಷಣವನ್ನು ಕೊಡಬೇಕಾಗಿದೆ. ನಾವು ಇವತ್ತು BA, BCom, BSc ಬ್ರಿಟಿಷ್ ಶಿಕ್ಷಣದ ಆಧಾರದ ಮೇಲೆ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ನಾವು ಶಿಕ್ಷಣ ಪದ್ಧತಿಯನ್ನು ತಂದಿದ್ದೀವಿ. ಆದರೆ ಎಷ್ಟರ ಮಟ್ಟಿಗೆ ಇವತ್ತು ಈ ಶಿಕ್ಷಣಕ್ಕೆ ಉದ್ಯೋಗ ಸಿಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವ್ರು ನಮ್ಮಂಥವ್ರ ಮುಂದೆ ಇದೆ. ಇವತ್ತು ಮೂಲ ಶಿಕ್ಷಣ ಅದು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಇಟ್ ಈಸ್ ಇನ್ ದಿ ಡೌನ್ ಟ್ರೆಂಡ್. ಕಾರಣ ಏನಂದ್ರೆ, ಅಟ್ ದ ಎಂಡ್ ಆಫ್ ದ ಡೇ ಆ ವಿದ್ಯಾರ್ಥಿ ಅಥವಾ ಪಾಲಕರು ವಾಟ್ ಈಸ್ ಮೈ ಬ್ರೆಡ್ ಅಂಡ್ ಬಟರ್, ಈ ಒಂದು ಶಿಕ್ಷಣವನ್ನು ಪಡೆದ್ರೆ ನನಗೆ ಉದ್ಯೋಗ ಸಿಗ್ತದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ವಿದ್ಯಾರ್ಥಿ ಸಮುದಾಯದ ಮುಂದಿದೆ. ಅದಕ್ಕಾಗಿ ಇಂಡಸ್ಟ್ರಿ ಬೇಸ್ಡ್ ಶಿಕ್ಷಣವನ್ನು ಮಾಡಬೇಕಾದಂಥ ಜವಾಬ್ದಾರಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಕ್ಕಂಥವ್ರ ಮೇಲೆ ಇದೆ ಇವತ್ತು. ಅದು ವಿಶ್ವವಿದ್ಯಾಲಯ ಆಗಿರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು. ಶಿಕ್ಷಣ ಪದ್ಧತಿಯಲ್ಲಿ ಮೂಲವಾಗಿ ಬದಲಾವಣೆಗಳನ್ನು ತರಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ,
ಭಾಷೆ ಮೇಲೆ ಪ್ರಾಬಲ್ಯ, ಶಿಕ್ಷಣ ಜೊತೆಗೆ ಮೂಲವಾಗಿ ಭಾಷೆ ಮೇಲೆ ಪ್ರಭುತ್ವವನ್ನು ನಾವು ಸಾಧಿಸಬೇಕಾಗಿದೆ. ಬುದ್ಧಿವಂತಿಕೆ ಇರೋದು ಬೇರೆ, ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದು ಬೇರೆ. Whatever knowledge we have, how to present that knowledge is more important in these days. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಸ್ಕಿಲ್ ಬೇಸ್ಡ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. KLE ಶಿಕ್ಷಣ ಸಂಸ್ಥೆಯು ಸಹಿತ ಇವತ್ತು ಸ್ಕಿಲ್ ಬೇಸ್ಡ್ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, KLE ಶಿಕ್ಷಣ ಸಂಸ್ಥೆಯ ನಿನ್ನೆ ನಡೆದಂತ PU ಶಿಕ್ಷಣದ ರಿಸಲ್ಟ್ನಲ್ಲಿ ರಾಜ್ಯಕ್ಕೆ ಸುಮಾರು 13,000 ವಿದ್ಯಾರ್ಥಿಗಳು ನಿನ್ನೆ ಪರೀಕ್ಷೆಯನ್ನು ಪಡೆದು 29 ವಿದ್ಯಾರ್ಥಿಗಳು ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದಾರೆ. ಇವತ್ತು ನಾನು ನಿನ್ನೆ ಇದನ್ನ ಬಹಳ ಸಂತೋಷದಿಂದ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ವಿಚಾರ, ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥವರು ವಿ ಶುಡ್ ಸ್ಟಾರ್ಟ್ ಎ ಇನ್ಕ್ಯುಬೇಷನ್ ಸೆಂಟರ್. ಸ್ವಂತ ಉದ್ಯೋಗವನ್ನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡತಕ್ಕಂಥ ಇನ್ಕ್ಯುಬೇಷನ್ ಸೆಂಟರ್. ಅಂದ್ರೆ ವಾಟ್ ಈಸ್ ಇನ್ಕ್ಯುಬೇಷನ್ ಸೆಂಟರ್? ಯಾವುದೇ ಒಬ್ಬ ಕಡೆಯ ವರ್ಷದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ ಉದ್ಯೋಗವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವನಿಗೆ DPR ಮಾಡಿಕೊಡ್ತಕ್ಕಂಥದ್ದು. ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಸಂಯೋಜನೆ ಮಾಡಿ ಯಾವ ಉದ್ಯೋಗವನ್ನ ಮಾಡ್ತಾನೆ ಅವನಿಗೆ DPR ಉಚಿತವಾಗಿ ಫ್ರೀಯಾಗಿ DPR ಮಾಡಿಕೊಡ್ಬೇಕು. ಬ್ಯಾಂಕ್ಗಳ ಜೊತೆಗೆ ಕನೆಕ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಯಾವ ಬ್ಯಾಂಕಿನಲ್ಲಿ ಅವರಿಗೆ ಸಾಲ ಸಿಗ್ತದೆ, ಭಾರತ ಸರ್ಕಾರದ ಯಾವ ಯೋಜನೆಯಲ್ಲಿ ಸಬ್ಸಿಡಿ ಇದೆ, ರಾಜ್ಯ ಸರ್ಕಾರದಿಂದ ಯಾವ ಯೋಜನೆಗೆ ಸಬ್ಸಿಡಿ ಇದೆ, ಸಿಂಗಲ್ ವಿಂಡೋಗೆ ಹೆಂಗೆ ಅಪ್ರೋಚ್ ಆಗಬೇಕು, ನಮ್ಮ ಫೈನಲ್ ಇಯರ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ತರದ ಇನ್ಕ್ಯುಬೇಷನ್ ಸೆಂಟರ್ಗಳನ್ನ KLE ಸಂಸ್ಥೆ ಇವತ್ತು ಧೂಮ್ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು, ನಮ್ಮ ಎಲ್ಲಾ ಸಂಸ್ಥೆಗಳಲ್ಲಿ ಇವತ್ತು ನಾವು ಇನ್ಕ್ಯುಬೇಷನ್ ಸೆಂಟರ್ಗಳನ್ನ ನಾವು ಮಾಡಿದ್ದೀವಿ. ಇದರಿಂದ ಉದ್ಯೋಗಕ್ಕಾಗಿ ಅರಸದೆ ನಾವು ಉದ್ಯೋಗವನ್ನು ಕೊಡ್ತಕ್ಕಂಥ ಸಮುದಾಯ ಇವತ್ತು ಭಾರತಕ್ಕೆ ನಿರ್ಮಾಣ ಆಗಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅಂತ ಸಂಸ್ಥೆಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಗದಗಿನ ತೋಂಟದಾರ್ಯ ಶ್ರೀಗಳ ಈ ಸಂಸ್ಥೆಯು ಕೂಡ ಇಂಥ ಹೊಸ ಆವಿಷ್ಕಾರಗಳಿಗೆ ನಾಂದಿ ಹಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಯೋಜಕರಿಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.